ಸೊ ಹಾಯ್ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಪಲ್ಲವಿ ವ್ಲಾಗ್ಸ್. ನೀವೆಲ್ಲ ಹೇಗಿದ್ದೀರಾ? ನಾನಂತೂ ಸೂಪರ್ ಡೂಪರ್ ಆಗಿದ್ದೀನಿ. ನೀವು ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಾ ಇದ್ದೀನಿ. ಇವತ್ತಿನ ವ್ಲಾಗ್ ತುಂಬ ಸ್ಪೆಷಲ್ ಆಗಿರುತ್ತೆ. ಸೊ ಏನೆಲ್ಲ ಆಗುತ್ತೆ ಈ ವ್ಲಾಗಲ್ಲಿ ಅಂತ ನೋಡ್ಕೊಬರೋಣ ಬನ್ನಿ. ಬರೀ ಗಾಡಿನೇ ತೋರಿಸ್ತಿದ್ದಾರೆ ಅನ್ಕೊತಿದ್ದೀರಾ? ಸೊ ನಮ್ಮ ಮನೆಗೆ ಯಾರೋ ಬರ್ತಿದ್ದಾರೆ, ಸ್ಪೆಷಲ್ ಗೆಸ್ಟು. ಕರ್ಕೊಬರಕ್ಕೆ ಹೋಗೋಣ ಬನ್ನಿ. ಇವರೇ ನೋಡಿ ನಮ್ಮ ಸ್ಪೆಷಲ್ ಗೆಸ್ಟ್. ನಾನೇ ಫೋನ್ ಇಟ್ಕೊಂಡಿರೋದು, ಸೊ ನನಗೆ ನೋಡಬೇಡಿ ಅಂತ ತೋರಿಸ್ಕೊಂಡು ಹೋಗೋದು ಬದಲು ಅದೊಂದು ಯಾವುದೋ ಇದು ಬೇರೆ ನಿಂತೈತೆ, ಸಿಮೆಂಟ್ದು. ಬಂದ್ರಿ ನಮ್ಮನೆ ರೋಡಿಗೆ. ಯಾರು ಅಂತ ಗೊತ್ತಾಗಿಲ್ವಾ? ಇವರೇ ನಾನು ಹೇಳಿದ್ನಲ್ಲ ಸ್ಪೆಷಲ್ ಗೆಸ್ಟು ಅಂತ, ನಮ್ಮ ಚಿಕ್ಕಿ ಮತ್ತು ಅವ್ರ ಮಕ್ಕಳು. ಸೋನುಗೂ ಮತ್ತು ಚಿಂಟುಗೂ ರಜೆ ಇದ್ದಿದ್ದ ಕಾರಣ ನಮ್ಮ ಮನೆಗೆ ಬಂದಿದ್ದಾರೆ. ಸೊ ಈ ವ್ಲಾಗಲ್ಲಿ ಏನೆಲ್ಲ ಮಾಡ್ತೀವಿ, ಅವ್ರ ಜೊತೆ ಟೈಮೆಲ್ಲ ಹೆಂಗೆ ಸ್ಪೆಂಡ್ ಮಾಡ್ತೀವಿ ಅಂತ ನೋಡಿ. ಅವರೇ ಗಾಡಿ ಓಡಿಸ್ಕೊ ಬಂದರು ಅಂತ ಏನು ಅನ್ಕೋಬೇಡಿ, ನಾನು ಅಲ್ಲಿಗೆ ಹೋಗಿದ್ದೆ ಕರ್ಕೊಬರೋಕ್ಕೆ. ಹಾಯ್, ಏನಪ್ಪ ನೀರು ಕೊಡ್ತಾರೆ ನಮ್ಮಮ್ಮ. ಮಾಡಿದ ಕಡಲೆ ಬೀಜ ಸಾಂಬಾರನ್ನ ನಮ್ಮ ಚಿಕ್ಕಿ ಬಂದು ಈಗ ಟೇಸ್ಟ್ ನೋಡ್ತಾ ಅವ್ರೆ ಹೆಂಗಿದೆ. ಕಡಲೆ ಬೀಜ ಇಷ್ಟ ಇಲ್ಲ ತಿನ್ನಲ್ಲ ಅಂದ್ಬಿಟ್ಟು ಒಂದು ಕಡಲೆ ಬೀಜನೇ ಹಾಕೊಂಡಿಲ್ಲ. ನಾನು ಹಾಕೊಂಡಿರ್ಲಿಲ್ಲ, ನೋ ಪ್ರಾಬ್ಲಮ್. ಸೋನು ರೀಲ್ಸ್ ಮಾಡ್ತಿದ್ರೆ ಅವ್ರ ತಮ್ಮ ಹೋಗ್ಬಿಟ್ಟು ಕಿತಾಪತಿ ಮಾಡ್ಕೊಂಡು. ನಮ್ಮ ಚಿಕ್ಕಿ ಬಂದಾಗ ಈ ಥರ ಚಾಲೆಂಜ್ ಗೇಮ್ಸ್ ಕೊಡ್ತಾರೆ. ಇದ್ರದ್ದು ವೀಡಿಯೋ ಸಪ್ರೇಟಾಗಿ ಪಾರ್ಟ್ 2 ಅಲ್ಲಿ ಬರುತ್ತೆ ನೋಡಿ. ಸೊ ಚಾಲೆಂಜಲ್ಲಿ ನಾವು ಬ್ಯುಸಿ ಆಗೋದ್ರೆ ಹೆಂಗೆ, ಹೊಟ್ಟೆಗೆ ಊಟ ಬೇಡವಾ? ಸೊ ನಾವು ಚಾಲೆಂಜಸ್ ಕಂಪ್ಲೀಟ್ ಮಾಡಿ ಬರೋ ಅಷ್ಟರಲ್ಲಿ ಅಮ್ಮ ಪನ್ನೀರ್ ಬಿರಿಯಾನಿ ಮತ್ತು ಪಾಯಸ ಮಾಡಿದರು. ಪಾಯಸ ಏನು ಖುಷಿಗೆಪ್ಪ ಅಂದರೆ, ನಮ್ಮ ಚಿಕ್ಕಿ ಬಂದಿರೋ ಖುಷಿಗೆ. ಅವ್ರ ಅಪರೂಪಕ್ಕೆ ಇಲ್ಲ ಯಾವಾಗಾದರೂ ಹುಡುಗರಿಗೆ ಸ್ಕೂಲ್ ಇಲ್ಲ ಅಂದಾಗಲ್ವ ಮಾತ್ರ ಬರೋದು. ಸೊ ಹಿಂಗೆ ಏನಾದರೂ ಸ್ಪೆಷಲಾಗಿ ಮಾಡೋದು ಅವಾಗ. ಸೊ ನೋಡಿ ಎಷ್ಟು ಚೆನ್ನಾಗಿದೆ, ಸಬ್ಬಕ್ಕಿ ಹಾಕಿರೋದಕ್ಕೆ ಗ್ಲಾಸಿ ಆಗಿದೆ, ಚೆನ್ನಾಗಿತ್ತು. ಈ ಬಂದಿರೋ ಸ್ಪೆಷಲ್ಗೆ ಇವತ್ತು ನಮ್ಮ ಮನೇಲಿ ಪನ್ನೀರ್ ಬಿರಿಯಾನಿ ಎಲ್ಲ ಹೆಂಗಿದೆ ಚಿಕ್ಕಿ, ಹೆಂಗಿದೆ ಶಿಲ್ಪ ಆಂಟಿ ಹೆಂಗಿದೆ? ಓ ಹಂಗಾದ್ರೆ ಕೇಳಲೇಬೇಡಿ ಅಂತ ಹೆಂಗಿದೆ. ಸರಿ. ಸೊ ಸ್ಯಾಟರ್ಡೆ ನೈಟು ಅಂದರೆ ನೆನ್ನೆ ನೈಟು ಎಲ್ಲ ಊಟ ಮಾಡಿ ಮಾತಾಡಿ ಹರಟೆ ಹೊಡೆದು ಮಲ್ಕೊಳ್ಳೋಕೆ ಲೇಟ್ ಆಯಿತು. ಸೊ ಅದಕ್ಕೆ ಬೆಳಗ್ಗೆ ಲೇಟಾಗಿ ಎದ್ದಿದ್ವಿ. ಎದ್ದೇಳೋ ಅಷ್ಟರಲ್ಲಿ ಅಮ್ಮ ಇಡ್ಲಿ ಮತ್ತು ಚಟ್ನಿ ರೆಡಿ ಮಾಡಿದ್ರು. ಅದನ್ನು ತಿಂದು ಮಧ್ಯಾಹ್ನಕ್ಕೆ ಏನು ಮಾಡೋದು ಅಂದಾಗ ಆಬ್ವಿಯಸ್ಲಿ ಯಾರು ರಿಲೇಟಿವ್ಸ್ ಯಾರನ್ನ ಬಂದರೆ ನಾನ್ ವೆಜ್ ಸ್ಪೆಷಲ್ ಆಗಿರುತ್ತೆ ಅವ್ರ ಮನೇಲಿ. ಸೊ ನಾವು ನಾನ್ ವೆಜ್ ಮಾಡಿದ್ವಿ. ಸೊ ಇವತ್ತು ಚಿಕನ್ ಕರಿ ಮತ್ತು ಕಬಾಬ್ ಮಾಡಿದ್ವಿ ಇವತ್ತು. ಸೊ ಕಬಾಬ್ ಯಾರಿಗಿಷ್ಟ ಅಂದರೆ ಸೋನುಗಿಷ್ಟ. ಅವಳೊಂದು ಡೈಲಾಗ್ ಹೇಳ್ತಾಳೆ, ಏನಪ್ಪ ಅಂದರೆ ಲಾಸ್ಟಲ್ಲಿ ಹೇಳ್ತೀನಿ, ಆ ಡೈಲಾಗ್ ಕೇಳೋಕ್ಕೋಸ್ಕರ ಆದರೂ ಫುಲ್ ವಿಡಿಯೋ ನೋಡಿ. ನೋಡ್ತಿದ್ದೀರಲ್ಲ ಅದು ಘಮ ಹೆಂಗೆ ಬರ್ತಿದೆ ಅಂತ. ಅದು ನಿಮಗೆ ಗೊತ್ತಾಗಿರಲ್ಲ, ಅದು ನಮಗೆ ಅಲ್ಲಿದ್ದವ್ರಿಗೆ ಗೊತ್ತು. ಸೊ ಹುಡುಗರೆಲ್ಲ ಆಚೆ ಆಡ್ತಿರೋರು ಬಂದು ಏನು ಮಾಡ್ತಿದ್ಯಾ ಮಾಲಮಮ್ಮಿ ಅಂತ ಕೇಳ್ಕೊಬಂದರು. ಅವಾಗ ಹೇಳಿದ್ರು ಚಿಕನ್ ಸಾರು ಮತ್ತು ರುಚಿಯಾದ ಕಬಾಬು ಅಂತ. ಸೊ ನೋಡಿ ಏನೆಲ್ಲ ಐಟಮ್ಸ್ ರೆಡಿ ಇದೆ. ನಾನು ಹೇಳ್ದಂಗೆ ಚಿಕನ್ ಸಾಂಬಾರು, ಮುದ್ದೆ, ಅನ್ನ, ಆಮೇಲೆ ನಾನು ಲಾಸ್ಟ್ ಫೈನಲಾಗಿ ಹೇಳಿದ್ದು ಕಬಾಬನ್ನು ಯಾರು ಬಿಡ್ತಾರೆ? ಯಾರೂ ಬಿಡಲ್ಲ. ಸೊ ಕಬಾಬನ್ನ ಕರ್ಕೊಂಡು ನೀವು ಮಾಡಿಕೊಂಡು ತಿನ್ಕೊಳ್ಳಿ ಈಗಲೇ. ಸೊ ಏನಪ್ಪ ಇದು ನಾನ್ ವೆಜ್ ಮಧ್ಯಕ್ಕೆ ಯಾವುದೋ ಕೆಂಪು ಖಾರ ತೋರಿಸ್ತಿದ್ದೀರಾ ಅಂದ್ಕೊತಿದ್ರ? ಇದು ಉಪ್ಸಾರು ಖಾರ. ನಮ್ಮ ಶಿಲ್ಪ ಆಂಟಿ ಅವ್ರಿಗಿಷ್ಟ. ಸೊ ನಮ್ಮ ಚಿಕ್ಕಿ ಬಂದಿರೋದ್ರಿಂದ ಅವ್ರು ಮಾಡ್ತಾರೆ ಅಂದ್ಬಿಟ್ಟು, ಚೆನ್ನಾಗಿ ಮಾಡ್ತಾರೆ ಅಂದ್ಬಿಟ್ಟು ಮಾಡಿಸ್ಕೊಂಡು. ಬೇಕು ಅಂದರೆ ಕಮೆಂಟ್ ಮಾಡಿ, ಫುಲ್ ವಿಡಿಯೋ ಹಾಕ್ಸ್ತೀನಿ. ಆಮೇಲೆ ನಾನ್ ವೆಜ್ಗೆ ಸ್ವಲ್ಪ ಸ್ಯಾಲೆಡ್ಡು ಅಂದರೆ ಈರುಳ್ಳಿ, ಸೌತೆಕಾಯಿ. ನೋಡಿ ಇವನು ಆಟಾಡ್ಕೊ ಬರೋವಾಗ ಕಿತಾಪತಿ ಮಾಡ್ಕೊ ಬಂದಿದ್ದಾನೆ. ಏನು ಅಂತ ಕೇಳೋಣ ಬನ್ನಿ. ಇವಾಗ ನಿಮ್ಮ ಅಕ್ಕ ತುಳಿತಾಳ್ತಾನೆ, ಅಕ್ಕ ತುಳಿದ್ಮೇಲೆ ನಿನ್ಗೆ ಕೊಡ್ತಾರಪ್ಪ. ಕೊಡ್ಬೇಡ ಅಂತ ಮಿಥುನ ಅಕ್ಕ ಸ್ವಲ್ಪ ತುಳಿಲಿ, ಆಮೇಲೆ ನಿನ್ ಕೊಡೋಣ ಅಂತ ಸುಮ್ಮನೆ ಆಗಿರ್ಬೇಕು. ಇಲ್ಲ, ನಾನೇ ಅಲ್ಲಿ ಗಗನಲ್ಲಿ 4 ಕಲ್ಲು ಐತಲ್ಲ, ಅಲ್ಲಿ ಹತ್ತಿಸ್ತು. ಅಲ್ಲಿ ಹತ್ತಾಗ ಸ್ವಲ್ಪ ಹಿಂಗೆ ಬಿದ್ದೆ. ಆವಾಗ ಬಟ್ಟೆ ಗಲೀಜಾಯ್ತು ಮಣ್ಣ ಮೇಲೆ. ಅದಕ್ಕೆ ಅವನ್ನೆಲ್ಲ ನಿನ್ನ ಮೇಲೆ ಹತ್ತಾಕ್ತಾನೆ, ಕೊಡಬೇಡ ಅಂತಾಯ್ತು. ಹೌದಾ? ಅದಕ್ಕೆ ನೀನು ಅಲ್ಲಿಂದ ಕೋಪ ಮಾಡ್ಕೊಂಡು ಇಲ್ಲಿ ಹೊಟ್ಟೆ ಎಸಿತದ ನಿನಗೆ. ಅವ್ರು ಯಾರು ಬೈದ್ರೆ ನೀನು ಹೊಟ್ಟೆ ಎಸಿತದ ಇಲ್ಲಿ ಬಂದು, ಅದಕ್ಕೆ ಊಟ ಕೇಳ್ತಾ ಇದೀಯಾ? ಇಲ್ಲಾಂದ್ರೆ ಹೊಟ್ಟೆ ಹಸು ಆಗಲ್ಲ ನಿನಗೆ.
ನೋಡು ಕೊಡ್ತಾನೆ. ಬೆಳಗ್ಗೆಯಿಂದ ಹೊಟ್ಟೆ ಹಶ್ವಾಗಿಲ್ಲ, 3 ಗಂಟೆ ಆಯ್ತು, ಇವಾಗ ಹೊಟ್ಟೆ ಹಶ್ವಾತೈತೆ ನಿನಗೆ. ನೋಡು ಅವ್ರು ಕೊಡ್ತಾನೆ. ಅದಕ್ಕೆ ಹೊಟ್ಟೆ ಹಶ್ವಾತದ ಅಂತ ನಾನು ಕೇಳ್ತಾ ಇರೋದು. ಏನಿಗೆ? ಸೊ ಟೈಮ್ ಆಗಿತ್ತು ಊಟಕ್ಕೆ. ಸೊ ಎಲ್ಲರೂ ಹೊಟ್ಟೆ ಹಸ್ಕೊಂಡಿದ್ರು. ಎಲ್ಲರೂ ಒಟ್ಟಿಗೆ, ನಮ್ಮ ಅಪ್ಪ ಕೂಡ ಬಂದಿದ್ರು. ಎಲ್ಲರೂ ಒಟ್ಟಿಗೆ ಊಟ ಮಾಡ್ತಾ ಮಾತಾಡ್ಕೊಂಡು ಕುಂತಿದ್ವಿ. ಹಾಯ್, ನೀವು ಎಲ್ಲ ಬನ್ನಿ ಊಟ ಮಾಡೋದಕ್ಕೆ. ಯಾಕ್ರ ಅಂಕಿತ ಆಡ್ತಾ ಇದ್ದೀರಾ? ಏನ್ ಬಿಸಾಕವನೆ? ಬಿಡು, ಯಾಕ ಯಾಕೆ ಇದು ಬಿಸಾಕ್ತಿ ನೀನು? ದುಡ್ಡು ಕೊಡ್ತಂದಿಲ್ವಾ? ಇನ್ನೇನು ಹಂಗೆ ಹೋಗ್ಬಿಡುತ್ತೆ. ಅಲ್ಲಲ್ಲೇ ಅಂಗಡಿಯವರು ಪುಕ್ಸಟೆ ಕೊಡ್ತಾರೇನೋ. ಸೋನು ಊರ್ಗೆ ಹೋಗಕ್ ರೆಡಿ ಆದ್ಯಾ? ಇಲ್ಲೇ ಐತಿ ಊರ್ಗೆ ಹೋಯ್ತೀಯಾ? ಇಲ್ಲೇ ಐತಿ ಊರ್ಗೆ ಹೋಯ್ತೀಯಾ? ಯಾಕೆ ಯಾಕೆ ನಮ್ಮನೆ ಸಾಕಾಗೋಯ್ತಾ ಒಂದು ನೈಟ್ಗೆನೆ? ಹೌದಾ? ನೋಡ್ ಪಲ್ಲವಿ ಎಕ್ಸಾಮ್ ಮುಗ್ದೈತಿ, ನೀನು ಪಲ್ಲವಿ ಜೊತೆ ಇದ್ಬಿಡು. ಪಲ್ಲವಿದ ಎಕ್ಸಾಮ್ ಮುಗ್ದೈತೆ ಅಂದ್ರೆ ಪಲ್ಲವಿನ ಅಲ್ಲಿಗೆ ಕರ್ಕೊಂಡು ಹೋಗ್ಬೇಕು. ಆದ್ರೆ ಅವಳಿಗೆ ಮಂಡೆಯಿಂದ ನೋಡಿ ಬರ್ತ್ಡೇ ಲೇಡಿನ. ಹೌದು, ಮಲಗಿದ ವುಮೆನ್ ಅಲ್ಲ, ಬರ್ತ್ಡೇ ಲೇಡಿ. ಯಾರೇನ್ ಬೇಕಾದ್ರೂ ತಿಳ್ಕೊಬಹುದು. ಮುಖ ತೆಗಿ. ಫುಲ್ ಬರ್ಡೇ ಫೋಟೋಶೂಟ್ ನಡೀತಿದೆ. ಆಂಟಿಗೆ ಕೇಕ್ ಎಲ್ಲ ಹಿಡ್ಕೊಂಡು ಕುಂತಿದ್ದಾರೆ. ಮಕ್ಕಳು ಅವ್ರ ಪಕ್ಕನೇ ಹೋಗಿ ಕುಂತವ್ರು ನೋಡಿ, ಹುಡುಗರೆಲ್ಲ. ಎಲ್ಲರೂ ಕೇಕ್ ಕಟ್ ಮಾಡ್ತಿದ್ದಾರೆ. ಎಲ್ಲರೂ ಅಲ್ಲ, ಆಂಟಿ ಕಟ್ ಮಾಡ್ತವ್ರೆ ಅಂದರೆ ಅವ್ರ ಕೈನ ಎಲ್ಲರೂ ಹಿಡ್ಕೊಂಡವ್ರೆ. ಹ್ಯಾಪಿ ಬರ್ಡೇ ಟು ಯು. ಸ್ವಲ್ಪ ಹ್ಯಾಪಿ ಬರ್ಡೇ. ನಮ್ಮ ಚಿಕ್ಕಿ ಬೇಗ ಊರಿಗೆ ಹೋಗ್ತಾರೆ ಅಂದ್ಬಿಟ್ಟು ಆಂಟಿ ಬೇಗ ಕೇಕ್ ಕಟ್ ಮಾಡಿದ್ರು. ಸೊ ಅವರು ಕೇಕೆಲ್ಲ ತಿನ್ನಿಸಿ ರೆಡಿ ಮಾಡಿದ್ರು. ನೋಡಿ ಏನು ಮಾಡ್ತಾರೆ ಕಿತಾಪತಿಯ ನಮ್ಮ ಚಿಕ್ಕಿ. ಅರ್ಶಿನ ಹಚ್ದಂಗೆ ಹಚ್ತವ್ರು ಕೇಕ್ ಕ್ರೀಮ್ನ. ಇಲ್ಲಿ ನೋಡಿ, ಮಿಥುನು ಆಂಟಿಗೋಸ್ಕರ, ಗಗನು ಅವ್ರ ಮಮ್ಮಿಗೋಸ್ಕರ ಒಂದು ಸ್ವೀಟ್ ಮಾಡಿದ್ದಾರೆ. ಅದು ಏನೇನು ಹಾಕಿದಾರೋ ಗೊತ್ತಿಲ್ಲ, ಆದರೆ ಬನಾನಾ ಮತ್ತು ಚೆರಿ ಮಾತ್ರ ಚೆನ್ನಾಗಿ ಕಾಣಿಸ್ತಿದೆ. ಅವ್ರು ತಿಂತಿದ್ದಾರೆ. ತಿಂದು ರಿಯಾಕ್ಷನ್ ಹೆಂಗಿರುತ್ತೋ ಗೊತ್ತಿಲ್ಲ, ಅವ್ರ ಮುಖ ನೋಡಿ. ಚೆನ್ನಾಗಿದೆ ಅನಿಸುತ್ತೆ. ನನ್ನ ಬರ್ಡೇನ ಇನ್ನ ಸ್ಪೆಷಲ್ ಮಾಡಿದ್ದಕ್ಕೆ ನಾವೆಲ್ಲ ಇದು ಸ್ಪೆಷಲ್ ಅಲ್ವಾ? ಅಷ್ಟೇ ಅಷ್ಟೇ. ಅಲ್ಲ, ಹೊಸ್ನೀರು ಬಂದ್ಮೇಲೆ ಹಳೆ ನೀರು ಅಷ್ಟೇ. ಪಲ್ಲವಿ ಏನೇನ ಕಲ್ತ್ಕೊಂಡೋಳೆ. ಹೊಸ್ನೀರು ಬಂದ್ಮೇಲೆ ಹಳೆ ನೀರು ಅಷ್ಟೇ. ಗೊತ್ತಾ, ಇದಕ್ಕೆ ಸಾಲ್ಟ್ ಹಾಕೊಂಡ್ ಕುಡಿದ್ರೆ ಅದೇನೋ ಟೇಸ್ಟ್ ಚೆನ್ನಾಗಿರುತ್ತಂತೆ. ಯಾರು ಹೇಳಿದ್ರು ಗೊತ್ತಾ? ನಮ್ ಬರ್ಡೇ ಆಂಟಿ ಹೇಳಿದ್ರು. ನೀವು ಒಂದ್ಸರಿ ಟ್ರೈ ಮಾಡಿ ಗೈಸ್. ನೋಡಿ, ಗಗನ್ ಹೇಳ್ತಾನೆ ನೀವು ಒಂದ್ಸತಿ ಟ್ರೈ ಮಾಡಿ ಅಂತ. ಏನಕ್ಕೊಂದ್ ಸ್ವಲ್ಪ ಹಾಕೋ ನೋಡಿ ಗೈಸ್. ಸಾಲ್ಟ್ ಹಾಕೊಂಡು ಕುಡಿಬೇಕಂತೆ, ಟೇಸ್ಟ್ ಡಿಫರೆಂಟ್ ಆಗಿರುತ್ತಂತೆ. ಕುಡ್ದು ನೋಡೋಣ. ಚಿಕ್ಕಿ ಜ್ಯೂಸ್ Once again, happy birthday to me. ಸೊ ಚಿಕ್ಕಿ ಎಲ್ಲ ಪಾರ್ಟಿ ಅಂದರೆ ಜ್ಯೂಸ್ ಪಾರ್ಟಿ, ಕೇಕ್ ಪಾರ್ಟಿ ಎಲ್ಲ ಮುಗಿಸ್ಕೊಂಡು ಸಂಜೆ ಮೇಲೆ ಹೊರಡ್ತೀನಿ ಅಂದರು. ಸೊ ಅದಕ್ಕೆ ಅರ್ಶಿನ ಕುಂಕುಮ ಕೊಟ್ಟೆ. ಅವರು ತಗೊಂಡ್ರು. ಚಿಕ್ಕಿ ಮನೆಗೆ ಬಂದಿದ್ದರಿಂದ ತುಂಬ ಎಂಜಾಯ್ಮೆಂಟ್ ಇತ್ತು ಮತ್ತು ಮೋಜು ಮಸ್ತಿ ಇತ್ತು. ಅವ್ರಿಗೆ ಅರ್ಶಿನ ಕುಂಕುಮ ಕೊಟ್ಟಾದಮೇಲೆ ನೆಕ್ಸ್ಟ್ ನಮ್ಮ ಬರ್ಡೇ ಆಂಟಿಗೆ ಕೊಡಬೇಕಲ್ವಾ, ಅವ್ರಿಗೆ ಮಿಸ್ ಮಾಡಿದ್ರೆ ಹೇಗೆ. ಸೊ ಅವ್ರಿಗೂ ಕೊಟ್ಟು ಆಮೇಲೆ ನಾನು ಹೇಳ್ತಿದ್ನಲ್ಲ ಇವತ್ತು ಡೇ ಹೇಗಿತ್ತು ಅಂತ. ಸೊ ನನ್ನ ತಮ್ಮಂದಿರು ಮತ್ತು ತಂಗಿ ಎಲ್ಲ ಸೇರಿ ಒಟ್ಟಿಗೆ ಒಂದು ಸಂಡೇ ಖುಷಿಯಾಗಿ ಕಳೆದ್ವಿ. ಯಾವಾಗಲೂ ಒಂದೇ ಸಂಡೇಲಿ ಅವ್ರವ್ರ ಮನೇಲಿ ಅವ್ರು ಇರ್ತಾರೆ, ಆದರೆ ಹಿಂಗೆ ಒಟ್ಟಿಗೆ ಸೇರಿದಾಗ ಎಂಜಾಯ್ ಮಾಡ್ಬೋದು. ನನಗಂತೂ ಹಿಂಗೆಲ್ಲ ಒಟ್ಟಿಗೆ ಸೇರಿದಾಗ ತುಂಬ ಖುಷಿ ಆಗುತ್ತೆ. ಅದು ಎಸ್ಪೆಷಲಿ ಈ ಸ್ಯಾಟರ್ಡೆ ಸಂಡೇ ಸೇರಿದ್ದು ತುಂಬಾ ಖುಷಿ ಆಯಿತು. ಯಾಕಂದರೆ ನನಗೆ ತಾನೇ ಎಕ್ಸಾಮ್, ಅದೇ ಸ್ಯಾಟರ್ಡೆ ಎಕ್ಸಾಮ್ ಮುಗ್ದಿತ್ತು. ಸೊ ನನಗಂತೂ ಒಂಥರ ರಿಫ್ರೆಶ್ಮೆಂಟ್ ಬೇಕಾಗಿತ್ತು. ಸೊ ಇವರೆಲ್ಲ ಬಂದು ತುಂಬಾ ಖುಷಿ ಆಯಿತು, ನಾನು ರಿಫ್ರೆಶ್ ಆಯಿತು. ಬರ್ತಿದ್ದಾರೆ. ಲಾಸ್ಟ್ ಟೈಮ್ ಕರ್ಕೊಬರಕ್ಕೆ ಹೋಯ್ತಿದ್ದೆ, ಇವಾಗೂ ಬಿಟ್ಟು ಬರಕ್ಕೆ ಹೋಯ್ತಾ ಇದ್ದೀನಿ. ಇನ್ನು ನೆಕ್ಸ್ಟ್ ಯಾವಾಗ ಚಿಕ್ಕಿ ಬರೋದು? ಸಮ್ಮರ್ ಹಾಲಿಡೇಸ್ ಹಬ್ಬಕ್ಕೆ ರಜಾ ಇದ್ರೆ ಬರ್ತೀನಿ, ಇಲ್ಲ ಅಂದ್ರೆ ಇಲ್ಲ.
ಸರಿ, ಅಲ್ಲಿಗೆ ಮೀಟ್ ಆಗೋಣ ನೆಕ್ಸ್ಟ್ ಟೈಮ್ ಮೀಟ್ ಬಂದಾಗ. ಇವಾಗ ಹೋಗ್ತಾ ಇದೀವಿ ಮೇನ್ ರೋಡ್ ಹತ್ರ, ಐ ಮೀನ್ ಬಸ್ ಸ್ಟ್ಯಾಂಡ್ ಹತ್ರ. ನಮ್ಮ ಮನೆಗೂ ಮತ್ತು ಆಫೀಸ್ ನೀನು ಎಲ್ಲಿ ಇಳ್ಕೋಬೇಕು ಆ ಕಡೆಯಿಂದ. ಇಳಿದಿದ್ದೀವಿ, ಅಂದರೆ ಆಟೋ ಸ್ಟ್ಯಾಂಡಿಗೆ ಬಂದಿದ್ದೀವಿ. ಬಾಯ್ ಬಾಯ್ ಪಲ್ಲವಿ. ನಂದು ಮಾಡಿ ಬಾಯ್. ಫೋನ್ ಹಾಕ್ರಿ ಹೋಗ್ಬಿಟ್ಟು. ಬಾಯ್. ಈಗ ನಾನು ಗಾಡಿ ಎತ್ಕೊಂಡು ಹೋಯ್ತಾ ಇದ್ದೀನಿ ಆ ಕಡೆ 4ಗೆಲ್ಲ ನಮ್ಮ ಚಿಕ್ಕಿಯವ್ರು ಹೋದ್ರು, ಈ ಕಡೆ 6ಗೆಲ್ಲ ನಮ್ಮ ಅಜ್ಜಿ ಬಂದರು. ನೋಡಿದ್ರೆ ಶಾಕು. ಆ ಕಡೆ ನಮ್ಮ ಚಿಕ್ಕಿ ಊರ ಕಡೆಗೆ ಹೋದ್ರು, ನಮ್ಮ ಅಜ್ಜಿ ಊರ ಕಡೆಯಿಂದ ನಮ್ಮ ಮನೆಗೆ ಬಂದರು. ಸೊ ಏನಪ್ಪ ಇದು ಸಡನ್ ಎಂಟ್ರಿ ಅಂದ್ಕೊಂಡ್ರೆ ಅವಾಗ ಗೊತ್ತಾಯಿತು ನಮ್ಮ ಮಮ್ಮಿಯವರೆಲ್ಲ ಚಿಕ್ಕಬಳ್ಳಾಪುರಕ್ಕೆ ಹೋಗ್ಬೇಕಿತ್ತು ಅಂತ. ಅದಕ್ಕೆ ನಮ್ಮ ಅಜ್ಜಿ ಆಗ್ತಾನೆ ಕಾಶಿಯಿಂದ ಬಂದ್ರೂ ಚಿಕ್ಕಬಳ್ಳಾಪುರಕ್ಕೆ ಹೋಗ್ಬೇಕು ಅಂತ ಬೇಗ ಬಂದ್ಬಿಟ್ಟಿದ್ದಾರೆ ಈ ಕಡೆ.